ಹಾಯ್ ಫ್ರೆಂಡ್ಸ್, ಮಸ್ತ್ ಖಾರ ಖಾರ ಆಗಿರೋ ಕ್ರಿಸ್ಪಿಯಾಗಿರೋ ಆಯಿಲ್ ಫ್ರೀ ಆಗಿರೋ ನಿಪ್ಪಟ್ಟನ್ನು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ನಿಪ್ಪಟ್ಟು ಮಾಡೋಕೆ ಫಸ್ಟಿಗೆ ನಾವು ಅದಕ್ಕಂದು ಖಾರ ರುಬ್ಕೊಂಬಿಡೋಣ. ಒಂದು ಮಿಕ್ಸರ್ ಜಾರ್ ಒಳಗೆ ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಕೊಂಡು ಸಾಧ್ಯ ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಇಲ್ಲಿ ನಿಪ್ಪಟ್ಟು ಮಾಡೋಕ್ಕೆ ನಾವು ಹಿಟ್ಟು ನಾದ್ಕೊಳ್ಳೋಣ. ನಾನಿಲ್ಲೊಂದು ಪರಾತ ತೊಗೊಂಡೇನಿ. ಒಂದು ಕಪ್ ಅಳತೆ ಮಾಡಿಕೊಂಡು 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡೇನಿ. ಅಕ್ಕಿ ಹಿಟ್ಟಿನಕ್ಕಿಂತ ಅರ್ಧ ನಾವು ಮೈದಾ ಹಿಟ್ಟು ಹಾಕ್ಕೋಬೇಕಾಗುತ್ತೆ. 3 ಕಪ್ ಅಕ್ಕಿ ಹಿಟ್ಟು ಅಂದರೆ 1.5 ಕಪ್ ಮೈದಾ ಹಾಕ್ಕೊಂಡೇನಿ. ಅರ್ಧ ಕಪ್ಪಷ್ಟು ಪುಟಾಣಿ, ಅರ್ಧ ಕಪ್ಪಷ್ಟು ಶೇಂಗಾ 2 ಪೌಡ್ರ್ ಮಾಡಿ ಹಾಕ್ಕೊಂಡೇನಿ. ಈಗ ಇದಕ್ಕೆ ಜೀರಿಗೆ, ಬಿಳೆ ಎಳ್ಳು ಮತ್ತು 1 ಸ್ಪೂನಷ್ಟು ಕಸಕಸೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟ್ ಈ ಹಿಟ್ಟನ್ನು ನಾವು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ಈಗ ಹಿಟ್ಟಿಗೆ ಹಾಕಾಕ ನಾನು ಚಲೋ ಎಣ್ಣೆ ಬಿಸಿ ಮಾಡಿದ್ದೆ. 2 ಸ್ಪೂನಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡೇನಿ ಫ್ರೆಂಡ್ಸ್. ಈಗ ಎಣ್ಣೆ ಕರೆಕ್ಟಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋಂಗೆ ನಾವು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾವೇನು ಮಿಕ್ಸರ್ ಒಳಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟೇವಲ್ಲ, ಅದು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಚಲೋ ತಂಗ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊತ ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಬಿಡೋಣ. ನೋಡಿರಿ, ಒಮ್ಮೆ ಭಾಳಷ್ಟು ನೀರು ಹಾಕೋದು ಬೇಡ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೀರು ಹಾಕ್ಕೊತ ನಾವು ಚಲೋ ಗಟ್ಟಿಯಾಗಿ ಒಂದು ಹಿಟ್ಟನ್ನು ನಾದಿ ಒಂದು 10 ನಿಮಿಷ ನಾವು ಈ ಹಿಟ್ಟಿನ ರೆಸ್ಟಿಗೆ ಬಿಟ್ಕೊಂಡ್ಬಿಡೋಣ. ಇದು ಹಿಟ್ಟು ನೆನೆಯೋದ್ರಾಗ ನಾವಲ್ಲೇ ಎಣ್ಣೆ ಬಿಸಿಗೆ ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ಇದನ್ನು ಹಿಟ್ಟಿನ ನಾವು ಒಂದು ದೊಡ್ಡ ಚಪಾತಿ ಹಿಟ್ಟಿನಷ್ಟಕ್ಕಿಂತ ಜಾಸ್ತಿ ಹಿಟ್ಟು ತೊಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಕೊತ ನಾವು ಇದನ್ನು ದೊಡ್ಡದೊಂದು ಚಪಾತಿ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ನೋಡಿರಿ, ಭಾಳ ಅಂದ್ರೆ ಭಾಳ ತಿಳುವಾಗಿ ನಾವು ಇದನ್ನು ಲಟ್ಟಿಸ್ಬೇಕಾಕೈತಿ. ಯಾಕಂದ್ರೆ ದಪ್ಪ ಆತಂದ್ರೆ ಅವು ಉಬ್ಬಿ ಬಿಡ್ತಾವಲ್ಲ, ಆವಾಗ ಕ್ರಿಸ್ಪಿನೆಸ್ ಆಗಂಗಿಲ್ಲ. ಸೊ ತಿಳುವಾಗಿ ಚಲೋ ತಂಗ ಲಟ್ಟಿಸ್ಕೊಂಡು ಈ ರೀತಿ ನಾವು ಹೆಂಗೆ ಪುರಿ ಮಾಡ್ತೇವಲ್ಲ ಆ ರೀತಿ ನಾವು ಇದನ್ನು ನಿಪ್ಪಟ್ಟನ್ನು ಎಲ್ಲ ಕೊರೆದಿಟ್ಕೊಂಡ್ಬಿಡೋಣ. ನಮ್ದಲ್ಲಿ ಎಣ್ಣೆನೂ ಚಲೋ ಬಿಸಿ ಆಗೈತಿ. ಈಗ ನಾವು ಒಂದೊಂದು ನಿಪ್ಪಟ್ಟನ್ನು ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾನು ಉರಿ ಸಣ್ಣ ಇಟ್ಕೊಂಡಿದ್ದೆ. ಎಲ್ಲ ನಿಪ್ಪಟ್ಟು ಹಾಕ್ಕೊಂಡ್ಮೇಲೆ ನಾನು ಜೋರು ಉರಿ ಮೇಲೆ ಈ ನಿಪ್ಪಟ್ಟನ್ನು ಗರಿ ಆಗುವಂಗೆ ಕರ್ಕೊಂಡ್ಬಿಟ್ಟೇನೆ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಮಸ್ತ್ ಕ್ರಿಸ್ಪಿಯಾಗಿದ್ದು ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ಥ್ಯಾಂಕ್ ಯು.